ಕನ್ನಡದ ಸ್ಟಾರ್ ನಟ ದರ್ಶನ್ಗೆ ಜಾಮೀನು ರದ್ದಾಗಬಹುದು. ನಟ ದರ್ಶನ್ಗೆ ಸ್ವಲ್ಪ ಬೇಗ ಜಾಮೀನು ನೀಡಲಾಗಿದೆ ಅಂತ ಅನ್ನಿಸ್ತಾ ಇದೆ. ಕೊಲೆ ಕೇಸ್ನಲ್ಲಿ ಸಾಮಾನ್ಯವಾಗಿ ಆರೋಪಿಗಳು 1-2 ವರ್ಷ ಜೈಲಿನಲ್ಲಿರುತ್ತಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಬ್ರಿಜೇಶ್ ಕಾಳಪ್ಪ ಅಭಿಪ್ರಾಯ. ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ದೇವರ ದರ್ಶನ ಮಾಡಿಕೊಂಡು ಬರ್ತಾ ಇರುವಂತಹ ನಟ ದರ್ಶನ್ಗೆ ಇದೊಂದು ತರಹದ ಕಾನೂನು ಕಂಟಕ. ಕೊಲೆ ಕೇಸ್ನಲ್ಲಿ ಸಾಮಾನ್ಯವಾಗಿ ಇದು ಬ್ರಿಜೇಶ್ ಅವರ ಅಭಿಪ್ರಾಯ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಬ್ರಿಜೇಶ್ ಕಾಳಪ್ಪ ಅವರ ಅಭಿಪ್ರಾಯ ಇದು. ಹಿರಿಯ ವಕೀಲರು ಅವರು ಸುಪ್ರೀಂ ಕೋರ್ಟ್. ನಟ ದರ್ಶನ್ ವಿಷಯದಲ್ಲಿ ರಮ್ಯಾ ಸ್ವಲ್ಪ ಸೂಕ್ಷ್ಮವಾಗಿ ವರ್ತಿಸಬೇಕಿತ್ತು. ರಮ್ಯಾ ಸೂಕ್ಷ್ಮವಾಗಿ ವರ್ತಿಸಿದ್ದರೆ ಈ ವಿವಾದವೇ ಆಗ್ತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಸ್ವಯಂ ನಿಯಂತ್ರಣವಷ್ಟೇ ಪರಿಹಾರ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಬ್ರಿಜೇಶ್ ಕಾಳಪ್ಪ ಎಕ್ಸ್ಕ್ಲೂಸಿವ್ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಟ ದರ್ಶನ್ಗೆ ಜಾಮೀನು ರದ್ದಾಗಬಹುದು ಸಾಧ್ಯತೆಗಳಿದ್ದಾವೆ. ಕಾರಣ ಅವರ ವಿರುದ್ಧ ಇರತಕ್ಕಂತಹದ್ದು ಕೊಲೆ ಪ್ರಕರಣ. ನಟ ದರ್ಶನ್ಗೆ ಸ್ವಲ್ಪ ಬೇಗ ಜಾಮೀನು ನೀಡಲಾಗಿದೆ. ಒಂದು 6-7 ತಿಂಗಳ ಒಳಗಾಗಿ ಅವರಿಗೆ ಜಾಮೀನು ಸಿಗುತ್ತೆ. ಕೊಲೆ ಕೇಸ್ನಲ್ಲಿ ಸಾಮಾನ್ಯವಾಗಿ ಆರೋಪಿಗಳು 1-2 ವರ್ಷ ಜೈಲಿನಲ್ಲಿರ್ತಾರೆ. ಕಾರಣ ಅವರು ಕೊಟ್ಟಂತಹ ಕಾರಣವೂ ಕೂಡ ಅದೇ ತರ ಇತ್ತು. ಆರೋಗ್ಯ ಸಮಸ್ಯೆ, ಪ್ರಾಣಕ್ಕೆ ಕಂಟಕ ಆಗಬಹುದು, ಜೊತೆಗೆ ಪಾರ್ಶ್ವವಾಯು ಕೂಡ ಆಗೋ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕಾರಣವನ್ನು ನ್ಯಾಯಾಲಯಕ್ಕೆ ಇಟ್ಟಿದ್ರು. ನಟ ದರ್ಶನ್ ವಿಷಯದಲ್ಲಿ ರಮ್ಯಾ ಸ್ವಲ್ಪ ಸೂಕ್ಷ್ಮವಾಗಿ ವರ್ತಿಸಬೇಕಾಗಿತ್ತು. ರಮ್ಯಾ ಸೂಕ್ಷ್ಮವಾಗಿ ವರ್ತಿಸಿದ್ದರೆ ಬ್ರಿಜೇಶ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಫ್ರೀಡಮ್ ಟಿವಿಯ ಜೊತೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೋಡ್ಕೊಂಡು ಬರೋಣ. ಸರ್, ಈಗ ಈ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ರಿಗೂ ಇರ್ತಕ್ಕಂಥ ಈಗ ಫೈಟ್ ಆಗ್ತಾ ಇದೆ ನಟಿ ರಮ್ಯಾ ಅವ್ರ ಜೊತೆಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಕೇಸ್ ಏನಾಗ್ಬೋದು ಅಂತೇಳಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟಲ್ಲಿ ನಾನು ಕೇಳಿ ಬಂದಿರೋದು ನನಗೆ ಮೋಸ್ಟ್ಲಿ ಅವ್ರಿಗೆ ಬೇಲ್ ಡಿನೈ ಆಗ್ತದೆ, ಬೇಲ್ ಕ್ಯಾನ್ಸಲೇಷನ್ ಆಗ್ತದೆ ಅಂತ ಹೇಳಿ ನನಗೆ ಕೇಳಿ ಬಂದಿರೋದು ನನಗೆ. ಬಟ್ ಇದೇನು ಹೊಸ ಪ್ರಕರಣ ಅಲ್ಲ, ಹೊಸ ವಿಚಾರ ಅಲ್ಲ ಇದು. ಯಾಕೆಂತ ಹೇಳಿದ್ರೆ ಇದು ಏನೇ ಇದ್ರೂ ಕೂಡ 302 ಮರ್ಡರ್. ಯಾವ ನಮ್ಮ ಸಂಜಯ್ ದತ್ ಅವ್ರು ಎಷ್ಟು ವರ್ಷ ಇದ್ರು ಅವ್ರ ಜೈಲಲ್ಲಿ? ಅವ್ರದ್ದೇನು 302 ಅಲ್ಲ, AK-56 ಬಂದೂಕ್ ಒಂದು ಇಟ್ಟಿದ್ರಷ್ಟೇ. ಆ ಬಾಂಬೆ ಬ್ಲಾಸ್ಟ್ ಸಂದರ್ಭದಲ್ಲಿ ಒಂದು ಬಂದೂಕ್ ಇಟ್ಟಿದ್ರಷ್ಟೇ, ಆಯ್ತಾ? ಅವ್ರೆಷ್ಟು ವರ್ಷ ಇದ್ರು ಜೈಲಲ್ಲಿ? ಸೊ ಇವಾಗ ಏನಾಗುತ್ತೆ, ನೀವು ತುಂಬಾ ಉನ್ನತ ಪೊಸಿಷನ್ ಇರುವಂಥವ್ರು, ಸೆಲೆಬ್ರಿಟಿ ಆಗಿರುವಂಥವ್ರು, ಅವ್ರಿಗೆ ಸುಲಭವಾಗಿ ಕೋರ್ಟ್ಗೆ ಹೋಗ್ತಾರೆ, ಬೇಲ್ ಸಿಕ್ಕೊಂಡು ಬರುತ್ತೆ ಅಂತ ಹೇಳಿದ್ರೆ ಜನಕ್ಕೆ ಈ ಕಾನೂನು ವ್ಯವಸ್ಥೆದಲ್ಲೇ ಅವ್ರಿಗೆ ಯಾವ ಒಂದು ನಂಬಿಕೆ ಇದೆ ಅದು ಕುಗ್ಗೋಗ್ಬಿಡುತ್ತೆ. ಅಲ್ಲಿ ಮೊನ್ನೆ ನ್ಯಾಯಮೂರ್ತಿಗಳು ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಏನಂತ ಹೇಳಿದ್ರೆ ಸ್ಪೀಚ್ ಮಾಡೋ ಒಂದು ಸಂದರ್ಭದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಅರೆಸ್ಟ್ ಆಗ್ತಾರೆ, ಬೇಲ್ ಆಗುತ್ತೆ, ಇಷ್ಟೇ ಮುಗಿತಾ ಇರೋದು. ಇವಾಗ 302 ಅಂತ ಹೇಳಿದ ಹಾಗೆ ನನಗೆ ಗೊತ್ತಿರೋ ಹಾಗೆ ಯಾರಿಗೂ ಕೂಡ 1.5 ವರ್ಷ 2 ವರ್ಷದೊಳಗಡೆ ನಿಮ್ಗೆ ಬೇಲ್ ಸಿಕ್ಕುದಿಲ್ಲ. ಇದ್ರಲ್ಲಿ ಸ್ವಲ್ಪ ಹೈಕೋರ್ಟ್ ಅಲ್ಲಿ ಸ್ವಲ್ಪ ಬೇಗ ಕೊಟ್ಬಿಟ್ರು ಅಂತ ನನಗನ್ಸುತ್ತೆ. ಏನಂದ್ರೆ ಅಟ್ಲೀಸ್ಟ್ 1.5 ವರ್ಷ 2 ವರ್ಷ ಅವ್ರನ್ನ ಒಳಗಡೆ ಇಡ್ತಾರೆ. ಇಟ್ಟು ಮುಂದೆ ಬಹುಶಃ ಬೇಲ್ ಸಿಕ್ಬೋದು. ಬಟ್ ಅವಾಗ ಬೇಲ್ ಕೊಟ್ಟಾಗ್ಲೂ ಕೂಡ ನನಗನ್ನಿಸ್ತು, ಇಲ್ಲಪ್ಪ ಸ್ವಲ್ಪ ಬೇಗ ಆಯ್ತಲ್ಲ ಇದು ಅಂತ. ಸೊ ಬಹುಶಃ ಕೋರ್ಟ್ ಅದನ್ನ ಮೋಸ್ಟ್ಲಿ ನಾನು ಕೇಳಿರೋ ಪ್ರಕಾರ ಮೋಸ್ಟ್ಲಿ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಮಾಡಿರೋ ಅಬ್ಸರ್ವೇಷನ್ ಕರ್ನಾಟಕ ಹೈಕೋರ್ಟ್ನ ಆದೇಶದ ಬಗ್ಗೆ ಇಟ್ಸ್ ಅ ಸೀರಿಯಸ್ ಇಶ್ಯೂ ಅಂತ ಅನ್ಸಲ್ವಾ ಸರ್? ಇಲ್ಲ, ಹಾಗೆ ನಾರ್ಮಲಿ ಹಾಗೆ ಆಗ್ತದೆ. ನಾರ್ಮಲಿ ನೀವು ಯಾವುದಾದ್ರೂ ಅದು ಆದೇಶವನ್ನು ನೀವು ರಿವರ್ಸ್ ಮಾಡಬೇಕು ಅಂತ ಹೇಳುವಾಗ ಅದ್ರ ವಿರುದ್ಧ ಮಾತಾಡ್ತೀರಾ. ಸೊ ಅದೇನು ದೊಡ್ಡ ವಿಚಾರ ಅಲ್ಲ, ಅದು ಕೋರ್ಟ್ಗಳಲ್ಲಿ ಮಾಮೂಲಿ ನಡೀತಾ ಇರುವಂಥದ್ದೇ. ಸರ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ ಮತ್ತೆ ಒಂದು ಫೈಟ್ ಶುರು ಆಗಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಲ್ಗರ್ ಕಮೆಂಟ್ಸ್ ಹಾಕಿದ್ರು ಅಂಥೇಳಿ ನಟಿ ರಮ್ಯಾ ಅವರು ದೂರು ಕೊಟ್ಟರು. ಮಹಿಳಾ ಆಯೋಗದವರು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದ್ರು, FIR ಆಗಿದೆ ಈಗ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿನ ಈ ರೋಗಕ್ಕೆ ಏನು ಮದ್ದು ಏನು ಅಂಥೇಳಿ ಇವಾಗ ಸೆಲೆಬ್ರಿಟೀಸ್ ಯಾರಿದ್ದಾರೆ ಅವ್ರು ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾತಾಡಬೇಕು. ನಾನೇನು ರಮ್ಯಾ ಅವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ, ಬಟ್ ಅವರು ಕೂಡ ಮಾತಾಡೋ ಸಂದರ್ಭದಲ್ಲಿ ಕಾನೂನು ಏನಿದೆ, ಕಾನೂನು ಯಾವ ಕಡೆ ಇದು ಮಾಡುತ್ತೆ ಅದು ಮಾಡಲಿ ಅಂತ ಒಂದು ಮಾತು ಹೇಳಬೇಕಾಗಿತ್ತು. ಬಟ್ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡಿರೋ ಅಂತ ಜನ ಹೇಳ್ತಾರೆ, ಆಯ್ತಾ? ಏನಕ್ಕಂದ್ರೆ ನಾವಿವಾಗ ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕಾಗತ್ತೆ. ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕಾಗತ್ತೆ. ಅವ್ರು ನಾನು ತಿಳ್ಕೊಂಡಿರೋದ್ರಲ್ಲಿ ರಮ್ಯಾ ಅವ್ರಿಗೆ
ದರ್ಶನ್ ಅವ್ರ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯ ಇಲ್ಲ. ಅವ್ರು ಆ್ಯಕ್ಚುಲಿ ಒಂದೆರಡು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸನೂ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಇದ್ದಾಗ ಅವ್ರು ಯಾವ ಪದ ಬಳಕೆ ಮಾಡಿದ್ರು ಅದರಲ್ಲಿ ಸ್ವಲ್ಪ ಅವರು ಸೂಕ್ಷ್ಮತೆ ಕಾಪಾಡ್ಕೊಂಡಿದ್ದಾರೆ. ಬಹುಶಃ ಈ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಈ ಕೇಸ್ನಲ್ಲಿ ಈಗ ರಮ್ಯಾ ಅವರು ಕೂಡ ಈಗ ಅವರು ಕೊಟ್ಟ ದೂರಿನ ಆಧಾರದಲ್ಲಿ FIR ಆಗಿದೆ. ಈಗ ಪವಿತ್ರ ಗೌಡ ಕೂಡ ರೇಣುಕಾಸ್ವಾಮಿ ಕೂಡ ಸೇಮ್ ಥರದ ವಲ್ಗರ್ ಮೆಸೇಜ್, ವಲ್ಗರ್ ಇಮೇಜಸ್ಸನ್ನು ಕಳಿಸಿ ಪ್ರೊವೋಕ್ ಮಾಡಿರುವಂಥದ್ದು. ಸೊ ಅಂತಹ ಮಿನಾನ್ಸನ್ನು ನಮ್ಮಲ್ಲಿ ರೆಗ್ಯುಲೇಟ್ ಮಾಡೋಕ್ಕಾಗಲ್ವಾ ಅಂಥೇಳಿ ಕಾನೂನಿನ ಅಡಿಯಲ್ಲಿ? ಎಲ್ಲ ನೀವು ರೆಗ್ಯುಲೇಟ್ ಎಲ್ಲವನ್ನು ಮಾಡೋಕ್ಕಾಗಲ್ಲ. ಇವಾಗ ಏನಾಯಿತು, ಅವಾಗ ಪ್ರವೀಣ್ ಸೂದ್ ಅವರು ಇಲ್ಲಿ DGP ಇದ್ದರು. ಸೊ ಒಂದು ಸೀನಿಯರ್ ಆಫೀಸರ್ ಫ್ರಮ್ ಎ ಬಿಗ್ ಆರ್ಗನೈಸೇಷನ್, ಲಾರ್ಜ್ ಆರ್ಗನೈಸೇಷನ್, ಅದು ಐ ಥಿಂಕ್ ಗೂಗಲ್ ಇರಬೇಕು, ಅವ್ರು ಏನು ಹೇಳಿದ್ರು, ನನ್ನ ಭಾವಚಿತ್ರವನ್ನು ವಾಟ್ಸ್ಯಾಪಲ್ಲಿ ಬೇರೆ ಯಾರು ಹಾಕ್ಕೊಂಡು ಅದನ್ನು ನಾನು ಅಂತ ತೋರಿಸ್ಕೊಂಡು ಅವರು ಜನರನ್ನ ವಂಚನೆ ಮಾಡ್ತಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು ಗೂಗಲ್ ಅವರೇ, ಆಯಿತಾ. ಸೊ ನನ್ನ ಹತ್ರ ಬಂದರು, ನಾನು ಹೇಳಿದೆ ಇದು ಏನೂ ಆಗೋದಿಲ್ಲಪ್ಪ ಇದರಲ್ಲಿ ಅಂತ. ಸೊ ಅವ್ರು ಏನು ಮಾಡಿದ್ರು, ಇಲ್ಲ ನೀವು ಒತ್ತಾಯ ಮಾಡಿ ನನಗೆ ಸೂದ್ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ. ಸರಿ, ಸೂದ್ ಅವ್ರ ಹತ್ರ ಕರ್ಕೊಂಡು ಹೋದೆ ನಾನು. ಸೊ ಪ್ರವೀಣ್ ಸೂದ್ ಅವರು ಒಂದು ವಿಚಾರ ಹೇಳಿದ್ರು, ನನಗೂ ಇದೇ ಆಗುತ್ತಲ್ಲ, ನಾನೇನು ಮಾಡಲಿ. ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್, ಅದಕ್ಕೆ ಅದನ್ನು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ತುಂಬ ಜನ, ಟೂ ಮೆನಿ ಪರ್ಸನ್ಸ್ ಆರ್ ಇನ್ವಾಲ್ವ್ಡ್. ಎಲ್ಲದಕ್ಕೂ ನೀವು ಕಾನೂನಾತ್ಮಕವಾಗಿ ಒಂದು ದಾರಿ ಹುಡುಕ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಒಂದಷ್ಟು ವಿಚಾರದಲ್ಲಿ ನಾವೇ ನಮ್ಮ ಸೇಫ್ಟಿನ ನಾವೇ ಕಾಪಾಡ್ಕೋಬೇಕಾಗತ್ತೆ. ಏನು ಭಾಷೆ ಬಳಕೆ ಮಾಡ್ತೀವಿ, ಹೇಗೆ ಅದ್ರ ಬಗ್ಗೆ ವರ್ತನೆ ಮಾಡ್ತೀವಿ, ಹೇಗೆ ಮಾತಾಡ್ತೀವಿ ಅನ್ನೋಂಥದ್ದು ನಾವೇ ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕಾಗತ್ತೆ. ಪ್ರತಿಯೊಂದರಲ್ಲೂ ಇಲ್ಲ ನನ್ನ ಕಾನೂನು ಇದೆ ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ನಾನು ಮಾಡ್ತೀನಿ ಅಂತ ಮಾಡಬಾರ್ದು. ಸೆಲ್ಫ್ ರೆಗ್ಯುಲೇಷನ್ ಇಸ್ ಇಂಪಾರ್ಟೆಂಟ್. ಏನಕ್ಕಂದ್ರೆ ನಾವು ಸೊಸೈಟಿಲಿರೋದು ಬೇರೆ ಜನ ಇದ್ದಾರಲ್ಲ ಇಲ್ಲಿ. ನಟ ದರ್ಶನ್ ವಿರುದ್ಧ ಪ್ರಕರಣ ಅತಿದೊಡ್ಡ ರಹಸ್ಯ. ಇಬ್ಬರು ಇನ್ಸ್ಪೆಕ್ಟರ್ ಡೀಲ್ ಗಲಾಟೆಯಿಂದ ಪ್ರಕರಣ ಬಯಲು. ಕಾಮಾಕ್ಷಿ ಪಾಳ್ಯ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂಥ ವಿನಯ್. ನಟ ದರ್ಶನ್ ವಿರುದ್ಧದ ಪ್ರಕರಣ ಅತಿದೊಡ್ಡ ರಹಸ್ಯ. ಇಬ್ಬರು ಇನ್ಸ್ಪೆಕ್ಟರ್ಗಳ ಡೀಲ್ ಗಲಾಟೆಯಿಂದ ಪ್ರಕರಣ ಬಯಲು. ಕಾಮಾಕ್ಷಿ ಪಾಳ್ಯ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತಹ ವಿನಯ್ ಮತ್ತೋರ್ವ ಇನ್ಸ್ಪೆಕ್ಟರ್ ಗಿರೀಶ್ ಕುಮಾರ್ ಡೀಲ್ಗೆ ಯತ್ನ. ರೇಣುಕಾಸ್ವಾಮಿ ಶವ ಕಾಲುವೆಯ ಪಕ್ಕ ಏನು ಎಸೆಯುವಂತ ಹೇಳಿದ್ದ ಆ ಒಂದು ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸ್ ಆಗಿದ್ದಂತಹ ವಿನಯ್ ಅಲ್ಲಿ ಶವ ಎಸೆಯಿರಿ ಆಧಾರೆ ನಾನು ನೋಡ್ಕೊಳ್ತೀನಿ, ಈ ಒಂದು ಕೇಸ್ನಲ್ಲಿ ನಾನೇ ಮೂವರನ್ನ ಫ್ರೇಮ್ ಮಾಡ್ತೀನಿ ಅಂತ ಹೇಳಿದ್ದಂತಹ ವಿನಯ್. ಆದರೆ ಹಣದ ವ್ಯವಹಾರದ ಬಗ್ಗೆ ಇನ್ಸ್ಪೆಕ್ಟರ್ ವಿನಯ್ ಹಾಗೂ ಗಿರೀಶ್ ಕುಮಾರ್ ಮಧ್ಯೆ ಗಲಾಟೆ. ಈ ವಿಷಯ ಗೊತ್ತಾಗಿ ಕಾಮಾಕ್ಷಿ ಪಾಳ್ಯ ಠಾಣಾ ಸಿಬ್ಬಂದಿಯಿಂದ ಮೇಲಧಿಕಾರಿಗಳಿಗೆ ದೂರು. ಫ್ರೀಡಂ ಟಿವಿಗೆ RTI ಕಾರ್ಯಕರ್ತ ಸ್ನೇಹಮಯಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ವೀಕ್ಷಕ, ದರ್ಶನ್ ಕೇಸ್ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲದಕ್ಕಿಂತ ಮುಖ್ಯ ಇನ್ನೊಂದು ಮಾತು ಹೇಳ್ತೀನಿ. ಆ ಪ್ರಕರಣದಲ್ಲಿ ಆ ಶವವನ್ನು ಆ ಸ್ಥಳಕ್ಕೆ ಬಿಸಾಕುವಂಥದ್ದು, ಸಾಕ್ಷ್ಯನಾಶ ಮಾಡೋವಂಥದ್ದು ಎಲ್ಲದಕ್ಕೂ ಬೆಂಬಲ ನಿಂತಿದ್ದು ಸಬ್ ಇನ್ಸ್ಪೆಕ್ಟರ್ ವಿನಯನವರು. ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದೆ, ವೈಜ್ಞಾನಿಕ ಸಾಕ್ಷ್ಯಗಳಿದೆ. ಅಲ್ಲ, ನೀವೀಗ ಮಾಡ್ತಾ ಇರುವಂತದ್ದು ಗಂಭೀರ ಆರೋಪ. ಹೌದು. ವಿನಯ್ ಏನು ಸಬ್ ಇನ್ಸ್ಪೆಕ್ಟರ್ ವಿನಯ್ ಇದ್ದಾರೆ, ಯಾವ ಠಾಣೆ ಇನ್ಸ್ಪೆಕ್ಟರ್ ಸರ್ ಇವರು? ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್. ಅವ್ರು ಹೇಳೋದು ಆ ಸ್ಪಾಟಿಗೆ ತಂದು ಹಾಕಂತೇಳಿ ಅವ್ರು ಹೇಳೋದು, ಐಡಿಯಾ ಕೊಡೋದು. ಅವ್ರ ದುಡ್ಡು ಇಸ್ಕೊಂಡು ಆರೋಪ ದುಡ್ಡು ಇಸ್ಕೊಂಡು ಎಲ್ಲ ಐಡಿಯಾ ಕೊಡೋದು ಅವರೇ. ಅಲ್ಲಿ ತಂದು ಶವ ಹಾಕಿ ಮತ್ತೆ ಬೇರೆ ಯಾರನ್ನ ಕರ್ಕೊಂಬಂದು ಅಲ್ಲಿ ಬಿಡಿ, ನಾನು ಅವ್ರನ್ನ ಆರೋಪಿಗಳನ್ನ ಮಾಡಿ ಏನೋ ಕೇಸ್ ಕ್ಲೋಸ್ ಮಾಡ್ತೀವಿ ಎಲ್ಲ ಮಾತಾಡಿ ಆ ದುಡ್ಡು ಇಸ್ಕೊಂಡು ಆ 3 ಜನ ಆರೋಪಿಗಳು ಸ್ಟೇಷನ್ ಕರ್ಸ್ಕೊಳ್ಳೋದೇ ಆ ವ್ಯಕ್ತಿ. ಅದಕ್ಕೆ ಸಾಕಷ್ಟು ವೈಜ್ಞಾನಿಕ ಸಾಕ್ಷ್ಯಗಳಿದೆ. ನಾನು ದೂರು ಕೊಟ್ಟರು ಕೂಡ ಯಾಕೆ ನೀವು ಅದನ್ನು ತನಿಖೆ ಮಾಡಲ್ಲ?
ಆ ವ್ಯಕ್ತಿ ಏನು ಸಬ್ ಇನ್ಸ್ಪೆಕ್ಟರ್ ವಿನಯ್ ಇದ್ದಾರೆ ಎಷ್ಟು ದಿವಸ ಕಣ್ಮರೆಯಾಗಿರೋಂಥ ಮಾಹಿತಿ ಕೇಳಿ ಸರ್ ನೋಡ. ಯಾಕೆ ಕಣ್ಮರೆಯಾಗಿದ್ದ ಮನುಷ್ಯ, ಅದನ್ನ ಯಾಕೆ ನೀವು ಎಲ್ಲಿ ಹೇಳಲ್ಲ? ಇವ್ರನ್ನ ಆರೋಪಿ ಮಾಡಿದ್ರಿ, ಇವ್ರಕ್ಕಿಂತ ಹೆಚ್ಚಿನ ಆರೋಪಿ ಯಾರು ಅವ್ರು ಮಾಡ್ಬೇಕಿತ್ತಲ್ಲ, ಸಬ್ ಇನ್ಸ್ಪೆಕ್ಟರ್ನ ವಿನಯ್ನ ಯಾಕೆ ಮಾಡಲ್ಲ ನೀವು? ಸೊ ಈಸ್ ದ ಪರ್ಸನ್ ಹೂ ವಾಂಟ್ ಟು ಕ್ಲೋಸ್ ದ ಕೇಸ್ ವಿದೌಟ್ ಇನ್ವೆಸ್ಟಿಗೇಷನ್. ಹೌದು, ಕ್ಲೋಸ್ ಮಾಡ್ತೀನಿ, ಖಾತೆ ಸಿಸ್ಟಮ್ ಮಾಡ್ತೀನಿ, ಬೇರೆ ನಾನು 3 ಜನ ಕಳಿಸಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾಕೆ ಮತ್ತೆ ಟ್ವಿಸ್ಟ್ ಯಾಕೆ ಸಿಕ್ತು ಅಂತ ಸಡನ್ ಆಗಿ? ಸರ್ ಅಲ್ಲಿ ಏನಾಯ್ತು ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೂ ಮತ್ತೆ ಇನ್ಸ್ಪೆಕ್ಟರ್ ಗಿರೀಶ್ ಕುಮಾರ್ ಜೊತೆ ಅವ್ರಿಗೂ ಏನೋ ಅಲ್ಲಿ ಮಾತುಕತೆ ಜೋರಾಗಿ ನಡೆಯುತ್ತೆ. ಓಕೆ, ಆ ವಿಚಾರ ಅಲ್ಲಿರೋ ಸಿಬ್ಬಂದಿಗಳು ಗೊತ್ತಾಗುತ್ತೆ. ಆ ಸಿಬ್ಬಂದಿಗಳು ಅವಾಗ ಮೇಲಧಿಕಾರಿಗಳು ಈಗ ವಿಚಾರ ಗಮನಕ್ಕೆ ತರ್ತಾರೆ. ಆ ಕಾರಣದಿಂದ ಮೇಲಧಿಕಾರಿಗಳು ಬಂದು ಇಲ್ಲಿ ವಿಚಾರಣೆ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ. ಸೊ ಇದು ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳ ನಡುವಿನ ಡೀಲ್ ವ್ಯವಹಾರ ಈ ವಿರೋಧಕ್ಕೆ ಆಗಿರುವಂತಹ ಬಹಿರಂಗ ಆಗಿರೋಂಥ ಪ್ರಕರಣ. ಓಕೆ, ಸೊ ಇಲ್ಲ ಅಂತ ಹೇಳಿದ್ರೆ ಆ 3 ಜನ ಏನು ಬಂದಿರೋ ಅವ್ರ ಮೇಲೆ ಆರೋಪ ಹೊರಿಸಿ ಅವ್ರ ಮೇಲೆ ಸುಳ್ಳು ಚಾರ್ಜ್ ಶೀಟ್ ಮಾಡಿ ಮುಕ್ತಾಯ ಮಾಡ್ತಿದ್ರು. ಇನ್ನು ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸುದ್ದಿ ಬರ್ತಾ ಇದೆ. ನಟ ದರ್ಶನ್ಗೆ ಬುದ್ಧಿ ಹೇಳಿದ ಶಾಸಕ ದರ್ಶನ್ ಪುಟ್ಟಣಯ್ಯ ಅನ್ನುವಂಥ MLA ನಟ ದರ್ಶನ್ಗೆ ಬುದ್ಧಿ ಹೇಳಿದ ಶಾಸಕ ದರ್ಶನ್. ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ಜಟಾಪಟಿ ಜೋರಾಗಿದೆ, ಒಂದು ರೀತಿಯಲ್ಲಿ ಚರ್ಚೆಗೂ ಕಾರಣವಾಗಿದೆ. ಅದರ ಜೊತೆಗೆ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಲಿ. ಒಬ್ಬ MLA ಜವಾಬ್ದಾರಿಯುತವಾಗಿ ಮಾತನಾಡಿರುವಂತಹದ್ದು. ನಟ ದರ್ಶನ್ಗೆ ನಾನು ಬುದ್ಧಿ ಮಾತು ಹೇಳ್ತೀನಿ, ಅದರ ಅರ್ಥ ಒಂದು ಸ್ವಲ್ಪ ಒಂದು ಸಂಪರ್ಕ ಜಾಲ ಸರಿ ಇರುವಂತ ಒಬ್ಬ ಶಾಸಕ. ದರ್ಶನ್ ಪುಟ್ಟಣ್ಣಯ್ಯರ ವಿಚಾರವಾಗಿ ಹೇಳೋದಾದ್ರೆ ಸೆಲೆಬ್ರಿಟಿಗಳು ಸ್ವಲ್ಪ ಪರಿಚಯಸ್ಥರು. ಪಾಮಡಪುರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ. ರಮ್ಯಾ ಮತ್ತು ಪ್ರಥಮ್ ವಿರುದ್ಧ ದರ್ಶನ್ ಫ್ಯಾನ್ಸ್ ಸಿಡಿಮಿಡಿ. ಒಂದು ಕಡೆ ರಮ್ಯಾ ಮತ್ತು ಪ್ರಥಮ್ ದರ್ಶನ್ ಫ್ಯಾನ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಈ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಹೇಳ್ತಾರೆ, ನೋಡಿ, ಒಂದು ಶಾಸಕನಾಗಿ ಸ್ವಲ್ಪ ಜವಾಬ್ದಾರಿಗಳಿರ್ತವೆ, ಏನೋ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡು ಮಾತನಾಡಬೇಕಾಗುತ್ತೆ. ಸೊ ಅಲ್ಲೇನಾದ್ರೂ ದರ್ಶನ್ ಫ್ಯಾನ್ಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಏನಾಗಿರೋದು? ಹಂಗೆ ಹೇಳಕ್ ಹೋಗಿಲ್ಲ ಆ ಮನುಷ್ಯ. ರಮ್ಯಾ ಸರಿ ಇರಲಿಲ್ಲ, ಪ್ರಥಮ್ ಸರಿ ಇರಲಿಲ್ಲ, ಈ ತರಹದ್ದೊಂದು ಹೇಳಿಕೆಗೆ ಅವಕಾಶ ಕೊಡದೆ ಒಬ್ಬ ಶಾಸಕನಾಗಿ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡು ಒಂದೇ ಒಂದು ಮಾತು ಹೇಳಿದ್ದ ಮನುಷ್ಯ, ನಾನು ದರ್ಶನ್ ಜೊತೆ ಮಾತಾಡ್ತೀನಿ, ದರ್ಶನ್ ಫ್ಯಾನ್ಸ್ಗಳು ಸ್ವಲ್ಪ ಅತಿರೇಕದಲ್ಲಿ ವರ್ತನೆ ಮಾಡ್ತಿದ್ದಾರೆ. ದರ್ಶನ್ ನೋಡಿ, ನಾಮಾಠೇ ಶಾಸನಂ. ಈ ದರ್ಶನ್ ಫ್ಯಾನ್ಸ್ಗಳ ಕತೆ ಏನು ಗೊತ್ತಾ? ಶಂಖದಿಂದ ತೀರ್ಥ ಬಂದರೆ ಮಾತ್ರ ಅದು ತೀರ್ಥ, ಉಳಿದವ್ರು ಕೊಟ್ಟರೆ ಅದು ಬೇರೆ, ಅದು ಹೇಳಲ್ಲ ನಾನು. ಸೊ ಹಾಗೆ ದರ್ಶನ್ ಏನಾದರೂ ಹೇಳಿದ್ರೆ ಮಾತ್ರ ಇವರು ಬುದ್ಧಿ ಕೇಳೋದು, ದರ್ಶನ್ ಕೆಮ್ಮಿದ್ರೆ ಮಾತ್ರ ಇವ್ರಿಗೆ ಅರ್ಥ ಆಗೋದು. ದರ್ಶನಿಗೆ ಕೆಮ್ಮು ಅಂತ ಸೀನಿದ್ರೆ ಮಾತ್ರ, ಡಾಕ್ಟರ್ ಹೇಳಿದ್ರು ಕೇಳಲ್ಲ ಇವರು. ದರ್ಶನ್ಗೆ ಸೀನ್ ಆಗಿದೆ, ಅವ್ರಿಗೆ ಸ್ವಲ್ಪ ಶೀತ ಇದೆ, ಕೇಳಲ್ಲ. ದರ್ಶನ್ ಬಾಯಿ ಬಿಟ್ಟು ಹೇಳ್ಬೇಕು, ನನಗೆ ಶೀತ, ನನ್ನ ನೆಗಡಿ ಅಂತ. ಸೊ ಹಾಗೆ ಈಗ ಪುಟ್ಟಣ್ಣಯ್ಯ ಶಾಸಕರು ಅವ್ರು ಹೇಳ್ತಾರೆ, ನಾನು ದರ್ಶನ್ ಜೊತೆ ಮಾತನಾಡ್ತೀನಿ, ದರ್ಶನ್ ಫ್ಯಾನ್ಸ್ಗಳ ಅತಿರೇಕದ ಈ ವರ್ತನೆಗೆ ಏನು ಲಗಾಮ್ ಹಾಕೋದಕ್ಕೆ ನಾನು ದರ್ಶನ್ ಜೊತೆ ಒಂದಷ್ಟು ಮಾತಾಡ್ತೀನಿ ಎನ್ನುವಂಥ ಹೇಳಿಕೆ ಮುಖಾಂತರ ದರ್ಶನ್ ಪ್ರಕರಣದಲ್ಲಿ ನಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಈಗ ಶಾಸಕ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಈಗ ಬೇಲ್ ರದ್ದಾಗೋ ಭೀತಿ ಎದುರಾಗಿದೆ. ಮತ್ತೊಂದು ಕಡೆ ಧರ್ಮ ಪತ್ನಿಗೂ ಕೂಡ ಟೆನ್ಷನ್ ಎದುರಾಗಿರುವಂತಹದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ಬೇಲ್ ಮೇಲೆ ಹೊರಗಿದ್ದಾರೆ, ಆದ್ರೆ ಯಾವುದೇ ಘಳಿಗೆ ಅದೇನು ಬೇಕಾದ್ರೂ ಆಗಬಹುದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ನಿರಂತರ ಪ್ರಾರ್ಥನೆಗಳು ನಡೀತಾ ಇದೆ. ಮೊನ್ನೆಯಿಂದ ಪ್ರಖ್ಯಾತ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಫ್ಯಾಮಿಲಿ ಪ್ರಾರ್ಥನೆ ಮಾಡ್ತಾ ಇದೆ. ಟೆಂಪಲ್ ರನ್ ಬೆನ್ನಲ್ಲೇ ವಿಜಯಲಕ್ಷ್ಮಿ ಒಂದು ಪೋಸ್ಟ್ ಹಾಕಿಕೊಂಡಿದ್ದಾರೆ. ಜನ ಎಷ್ಟೇ ತುಳಿದರೂ ಭಗವಂತ ಎತ್ತರಕ್ಕೆ ಬೆಳೆಸುತ್ತಾನೆ, ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿಕೊಂಡಿದ್ದಾರೆ. ಜನ ಎಷ್ಟೇ ತುಳಿಲಿ, ದರ್ಶನ್ಗೆ ರಿಲೀಫ್ ಸಿಗುವ ವಿಶ್ವಾಸದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಈಗ ಇರುವಂತಹದ್ದು. ಈಗಾಗಲೇ ನಟ ಪ್ರಥಮ್ ಕೂಡ ದರ್ಶನ್ ಫ್ಯಾನ್ಸ್ಗಳು ನನಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ನಟಿ ರಮ್ಯಾ ಕೂಡ ಒಂದು ಕಡೆ ದರ್ಶನ್ನ ಫ್ಯಾನ್ಸ್ಗಳು ನನ್ನನ್ನು ಅತ್ಯಂತ ಅಶ್ಲೀಲವಾಗಿ ಚಿತ್ರೀಕರಿಸ್ತಾರೆ, ನನ್ನ ಬಗ್ಗೆ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹಬ್ಬಿಸ್ತಾರೆ, ನನ್ನನ್ನು ಅತ್ಯಂತ ಕೆಟ್ಟವಾದ ರೀತಿಯಲ್ಲಿ ನನ್ನನ್ನು ಚಿತ್ರೀಕರಿಸ್ತಾರೆ ಎನ್ನುವಂಥ ಆರೋಪ. ಈ ಎಲ್ಲದರ ನಡುವೆ ನಟ ದರ್ಶನ್ನ ಬೇಲ್ ವಿಚಾರ ಈಗ ವಿಚಾರಣೆ ಆಗುವಂತಹದ್ದು ಬಹುಶಃ ಆಗಸ್ಟ್ನ ಪ್ರಥಮ ವಾರದಲ್ಲಿ ಎಂದು ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಆ ಡೇಟ್ ಅಧಿಕೃತ ಅಲ್ಲ. ನೋಡಿ, ಆ ಪೋಸ್ಟ್ ಅನ್ನು ಗಮನಿಸ್ತಾ ಇದ್ದೀರಿ, ಇದು ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕಿಕೊಂಡಿರುವಂತಹದ್ದು. ಜನ ಎಷ್ಟೇ ಕಾಲ್ ಎಳಿಲಿ,
ಜನ ಎಷ್ಟೇ ನಮ್ಮನ್ನ ತುಳೀಲಿ, ಭಗವಂತ ಅನ್ನೋನು ಬೈದಾನೆ, ಅವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಆದರೆ ನಮ್ಮ ದೇಶಕ್ಕೊಂದು ದೇವಾಲಯ ಇದೆಯಲ್ಲ, ಸಂವಿಧಾನ ಎನ್ನುವಂತಹ ದೇವಾಲಯ, ನಮ್ಮ ಪ್ರಜಾಪ್ರಭುತ್ವದ ದೇವಾಲಯ, ಅದು ಈ ದೇಶದ ಕಾನೂನು. ಪ್ರಜಾಪ್ರಭುತ್ವದ ದೇವರು ಅದು ನ್ಯಾಯಾಲಯದ ಪೀಠ. ಅಲ್ಲೊಂದು ಕಾನೂನು ಇದೆಯಲ್ಲ. ನಟ ದರ್ಶನ್ ಮಾಡಿರೋ ತಪ್ಪಿಗೆ ಆ ದೇವಾಲಯದಲ್ಲೊಂದು ತೀರ್ಮಾನ ಆಗುತ್ತೆ. ಅದು ನಮ್ಮ ಕಾನೂನಿನ ಚೌಕಟ್ಟಿನ ಡೆಮೋಕ್ರಸಿಯ ಬ್ಯೂಟಿ. ಆ ದೇವಾಲಯದಲ್ಲಿ ನಟ ದರ್ಶನ್ ಮಾಡಿರೋದು ಸರಿನಾ ತಪ್ಪ? ಅಲ್ಲಾಗಬೇಕು. ಇನ್ನು ಪಾಪ ಹೆಂಡತಿಯಾಗಿ ಗಂಡನನ್ನ ಸಮರ್ಥನೆ ಮಾಡಿಕೊಳ್ಳೋದು ನಮ್ಮ ಭಾರತೀಯ ಹೆಂಡತಿಯ ಸ್ಥಾನದಲ್ಲಿ ಪ್ರತಿಯೊಂದು ಹೆಣ್ಣು ಮಗಳು ಕೂಡ ಹಿಂಗೆ ಇಚ್ಛೆ ಪಡೋದು. ತನ್ನ ತಂದೆ ತಾಯಿ ಚಿಕ್ಕವರಿದ್ದಾಗ ಮದುವೆ ಆದ ನಂತರ ತನ್ನ ಗಂಡನೇ ಎಲ್ಲವೂ ಕೂಡ. ಸೊ ಹಾಗಾಗಿ ತನ್ನ ಗಂಡನ ಪರವಾಗಿ ನಿಂತುಕೊಂಡ ಹೆಂಡತಿಯರ ಪೈಕಿ ವಿಜಯಲಕ್ಷ್ಮಿ ಕೂಡ ಒಬ್ಬರು. ಅದಕ್ಕೆ ನಾವು ಕರೆಯೋದು ಆಕೆಯನ್ನ ಸಹನಾ ಮೂರ್ತಿ, ಕ್ಷಮೆಯ ಧರಿತ್ರಿ, ಹೀಗೆಲ್ಲ ಹೆಸರಿಟ್ಟವ್ರು ನಾವೇ. ಇದನ್ನ ಯಾರು ದರ್ಶನ್ ಫ್ಯಾನ್ಸ್ಗಳೇನು ಇಟ್ಟಿದ್ದಲ್ಲ, ಮಾಧ್ಯಮದವರೇ ಇಟ್ಟಿದ್ದು. ಸೊ ಹೀಗಾಗಿ ಈಗ ದರ್ಶನ್ ಹೆಂಡತಿ ಒಂದು ಪೋಸ್ಟ್ ಹಾಕಿಕೊಂಡಿದ್ದಾರೆ. ಆ ಪೋಸ್ಟ್ ಈಗ ಸಂಚಲನ ಮೂಡಿಸ್ತಾ ಇದೆ. ನಟ ಪ್ರಥಮ್ ಹುಚ್ಚ, ಅವನು ಯೋಗ್ಯನಲ್ಲ. ನಟ ಪ್ರಥಮ್ ವಿರುದ್ಧ ಆರೋಪಿ ಯಶಸ್ವಿನಿ ಕಿಡಿಕಾರಿದ್ದಾರೆ. ಪ್ರಥಮ್ ಆರೋಪ ನಿರಾಕರಿಸಿದಂತಹ ಆರೋಪಿ ಯಶಸ್ವಿನಿ. ನಟ ಪ್ರಥಮ್ ಹುಚ್ಚು, ಅವರು ಯೋಗ್ಯರಲ್ಲ. ನಟ ಪ್ರಥಮ್ ವಿರುದ್ಧ ಆರೋಪಿ ಯಶಸ್ವಿನಿ ಕಿಡಿಕಾರಿದ್ದಾರೆ. ಪ್ರಥಮ್ ಆರೋಪ ನಿರಾಕರಿಸಿದಂತಹ ಆರೋಪಿ ಯಶಸ್ವಿನಿ. ಆ ದಿನ ನಾನು ದೇವರಿಗೆ ಬಂದಿದ್ದು ನಿಜ, ನನ್ನ ಜೊತೆ ರಕ್ಷಕ್ ಬುಲೆಟ್ ಇದ್ದಿದ್ದು ಕೂಡ ನಿಜ, ದಾಸ ಕೂಡ ನನ್ನೊಂದಿಗೆ ಇದ್ದ ಎಂದು ಹೇಳಿರುವಂತಹ ಯಶಸ್ವಿನಿ. ನಾವು ಊಟವನ್ನ ಮಾಡುವಾಗ ನಟ ಪ್ರಥಮ್ ಬಂದ್ರು, ನಮ್ಮ ಜೊತೆಗೆ ಚೆನ್ನಾಗೇ ಮಾತನಾಡಿದ್ರು. ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ನನ್ನ ವಿರುದ್ಧ ಆರೋಪ. ದೊಡ್ಡಬಳ್ಳಾಪುರದಲ್ಲಿ ಆರೋಪಿ ಯಶಸ್ವಿನಿ ಸ್ಪಷ್ಟನೆ. ದೊಡ್ಡಬಳ್ಳಾಪುರದ ಕೋರ್ಟ್ಗೆ ಆರೋಪಿಗಳು ಹಾಜರು. ಆರೋಪಿ ಬೇಕರಿ ರಘು ಹಾಗೂ ಯಶಸ್ವಿನಿ ಹಾಜರು. ಜಾಮೀನು ಪಡೆಯಲು ಕೋರ್ಟ್ಗೆ ಬಂದಿರುವಂತಹ ಆರೋಪಿಗಳು ಪೊಲೀಸರು ಪತ್ತೆ ಹಚ್ಚುವಂತಹ ಮುನ್ನವೇ ಕೋರ್ಟ್ಗೆ ಮುಂದೆ ಅವರು ಹಾಜರಾಗಿರುವಂತಹ ದೃಶ್ಯವನ್ನ ಈಗ ನೋಡ್ತಾ ಇರುವಂಥದ್ದು ನೀವು. ನಮ್ಮ ಜೊತೆಗೆ ಪ್ರಥಮ್ ಚುನಾಕೆ ಮಾತನಾಡಿದ್ರು. ನಮಗೇನು ವಿಚಾರಗಳು ಗೊತ್ತಿಲ್ಲ, ಸಡನ್ ಆಗಿ ಇದು ಬೆಳವಣಿಗೆ ಆಗಿದೆ ಅಂತ ಹೇಳಿ ಯಶಸ್ವಿನಿ ಅವರು ಮಾತನಾಡಿರುವಂಥದ್ದು. ರಕ್ಷಕ್ ಬುಲೆಟ್ ಅವರು ನಮ್ಮ ಜೊತೆಗೆ ಇದ್ದದ್ದು ನಿಜ ಎನ್ನುವಂತಹ ಮಾತನ್ನ ಅವರು ಆಡಿರ್ತಾರೆ. ನಾನು ದಾಸ ಎಲ್ಲ ಜೊತೆಲಿ ಹೋಗಿದ್ದು, ದೇವಸ್ಥಾನಕ್ಕೆ ಹೋಗಿದ್ ನಿಜ. ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲೆ ಊಟ ಮಾಡಿದ್ ನಿಜ. ಊಟ ಮಾಡೋ ವೇಳೆಯಲ್ಲಿ ಇವರು ಪ್ರಥಮ್ ಬರ್ತಾರೆ, ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ ನಮ್ಮ ಎದುರಿಗೆ ಬಂದು ಕೂತ್ಕೊಂಡು ಊಟ ಮಾಡ್ತಾರೆ. ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ. ಊಟ ಆಗಿ ಕೈಯೆಲ್ಲ ತೊಳ್ಕೊಂಡು ವಾಪಸ್ ಬರೋವಾಗ ಗಲಾಟೆ ಆಗಿಲ್ಲ ಅಂತ ಹೇಳ್ತೀರಿ, ನೀವು ಆ ರೀತಿ ಮಾಡಿಲ್ಲ ಅವ್ರ ಆರೋಪ ಮಾಡಿದಾಗ. ಖಂಡಿತ ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಟ್ರು? ಅವ್ನ್ ಪಬ್ಲಿಸಿಟಿ, ಅವನು ನಿಮ್ಗೆ ಗೊತ್ತು, ಹುಚ್ಚ ಎಲ್ಲಾ ಚಾನಲ್ ಅಲ್ಲಿ ನೋಡ್ತಿದ್ರ, ಅವ್ನ ಬಗ್ಗೆ ಮಾತಾಡಕ್ಕೂ ಯೋಗ್ಯನಲ್ಲ ಅವನು. ದೇವಸ್ಥಾನಕ್ಕೆ ಹೋಗಿದ್ ನಿಜ. ನಾನು ದಾಸ ಎಲ್ಲ ಜೊತೆಲೆ ಹೋಗಿದ್ದು, ದೇವಸ್ಥಾನಕ್ಕೆ ಹೋಗಿದ್ ನಿಜ. ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲೆ ಊಟ ಮಾಡಿದ್ ನಿಜ. ಊಟ ಮಾಡೋ ವೇಳೆಯಲ್ಲಿ ಇವರು ಪ್ರಥಮ್ ಬರ್ತಾರೆ, ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ ನಮ್ಮ ಎದುರಿಗೆ ಬಂದು ಕೂತ್ಕೊಂಡು ಊಟ ಮಾಡ್ತಾರೆ. ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ. ಊಟ ಆಗಿ ಕೈಯೆಲ್ಲ ತೊಳ್ಕೊಂಡು ವಾಪಸ್ ಬರೋವಾಗ ಗಲಾಟೆ ಆಗಿಲ್ಲ ಅಂತ ಹೇಳ್ತೀರಿ, ನೀವು ಆ ರೀತಿ ಮಾಡಿಲ್ಲ ಅವ್ರ ಆರೋಪ ಮಾಡಿದಾಗ. ಖಂಡಿತ ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಟ್ರು? ಅವ್ನ್ ಪಬ್ಲಿಸಿಟಿ, ಅವನು ನಿಮ್ಗೆ ಗೊತ್ತು, ಹುಚ್ಚ ಎಲ್ಲ
ಎಸ್, ಯಾವ ರೀತಿಯಾಗಿ ಯಶಸ್ವಿನಿ ಮಾತನಾಡಿದ್ರು ಅನ್ನೋದು ಕೇಳಿಸ್ಕೊಂಡ್ರೆ, ಆತ ಬಂದಿದ್ದ, ನಮ್ಮ ಎದುರುಗಡೆ ಊಟ ಮಾಡಿದ್ದ, ಊಟ ಆದ್ಮೇಲೆ ಸಡನ್ ಬೆಳವಣಿಗೆ ಆಯ್ತು ಎನ್ನುವಂತಹ ವಿಚಾರವನ್ನ ಯಶಸ್ವಿನಿ ಅವ್ರು ಮಾತನಾಡಿದ್ರು. ಅದಾದ ನಂತರ ಆತ ಹುಚ್ಚ, ಆತನ ಬಗ್ಗೆ ಮಾತನಾಡ್ಲಿಕ್ಕೂ ಕೂಡ ಆತ ಯೋಗ್ಯನಲ್ಲ ಎನ್ನುವಂತಹ ವಿಚಾರವನ್ನ ಯಶಸ್ವಿನಿ ಅವ್ರು ಹೇಳಿದ್ರು. ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಪ್ರಥಮ್ ಹಾಗೂ ಡಿವೋರ್ಸ್ ಫ್ಯಾನ್ಸ್ ಗಲಾಟೆ ನೋಡ್ಬೇಕಾಗಿದೆ. ಮರೆಯಾಗಿದ್ದ ಟೋಯಿಂಗ್ ಬೆಂಗಳೂರಿಗೆ ಮತ್ತೆ ಟೋಯಿಂಗ್ ಶಾಕ್ ಎದುರಾಗಿದೆ. ಆಗಸ್ಟ್ ತಿಂಗಳಿಂದಲೇ ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಡ್ತಾರಂತೆ. ಬೆಂಗಳೂರಿಗೆ ಮತ್ತೆ ಟೋಯಿಂಗ್ ಶಾಕ್. ಪಾಪ ಒಂದಷ್ಟು ಜನರಿಗೆ ನಡುಕ, ಭಯ, ಆತಂಕ, ಗೊಂದಲ. ಆಗಸ್ಟ್ ತಿಂಗಳಿಂದಲೇ ಬೆಂಗಳೂರಿನಲ್ಲಿ ಟೋಯಿಂಗ್ ಶುರುವಾಗುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಂಡಿರುವ ಕಾರಣಕ್ಕಾಗಿ ಕಂಡಲ್ಲಿ ನಿಲ್ಲಿಸ್ಕೊಂಡು ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸೋದ್ರಿಂದ ಟ್ರಾಫಿಕ್ ಸಮಸ್ಯೆ. ನೋಡಿ, ತಮ್ಮ ಕಟ್ಟಡದ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದು BBMPಯ ದಶಕಗಳ ಹಿಂದಿನ ನಿಯಮ. ಅದನ್ನು ಮಾಡದಲ್ಲೇ ಕೆಳಗೊಂದು ಅಂಗಡಿ ಅದನ್ನು ಕೊಟ್ಟು ಆದಾಯ ಗಳಿಸ್ಬೋದು ಅಂತೇಳಿ ಪಾರ್ಕಿಂಗ್ ಅನ್ನೇ ಮರ್ತಿರ್ತಕ್ಕಂಥ ಕೆಲ ಕಟ್ಟಡದ ಮಾಲೀಕರು. ಸೊ ನೋಡಿ, ಈಗ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಮತ್ತೆ ಟೋಯಿಂಗ್ ಶಾಕ್ ಎದುರಾಗಬಹುದಾ? ಬೆಂಗಳೂರಿನಲ್ಲಿ ಏನ್ರಿ, ಏಷ್ಯಾದಲ್ಲೇ ಅತಿ ದೊಡ್ಡ ಟ್ರಾಫಿಕ್ಕಿನ ಉಗಮ ಸ್ಥಾನವೇ ಬೆಂಗಳೂರು. ಸೈತಾನ್ ಅಂತಹ ಟ್ರಾಫಿಕ್ಗಳು. ಪಾಪ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ಕರೆಕ್ಟ್ ಟೈಮಿಗೆ ರೀಚ್ ಆಗೋ ಪರಿಸ್ಥಿತಿಯಲ್ಲೂ ಕೂಡ ಜನ ಇಲ್ಲ ಈಗ, ಕಾರಣ ಟ್ರಾಫಿಕ್ಕು. ಸೊ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂದರೆ ಟೋಯಿಂಗ್ನಂತಹ ಒಂದು ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು. ಈ ಬಗ್ಗೆ ಒಂದು ಅಧಿಕೃತವಾದಂತಹ ಹೇಳಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು ನೀಡಿರುವಂತಹದ್ದು. ಯಾವುದು ರಾಜ್ಯದಲ್ಲಿ ಟೋಯಿಂಗ್ ಶುರು ನಾವು ಹೇಳಿದ್ದೀನಿ, ನಾನು ಆಗಲೇ ಪ್ರಕಟಣೆ ಮಾಡಿದ್ದೇನಲ್ಲ. ಇಲಾಖೆ ವತಿಯಿಂದ ನಾವು ಟೋಯಿಂಗಿಗೆ ಕೆಲಸ ಪ್ರಾರಂಭ ಮಾಡ್ತೀವಿ. ನಾವು ಹಿಂದೆ ಎಲ್ಲ ಇದು ಕೊಟ್ಟಿದ್ರು, ಏನು ಕಾಂಟ್ರ್ಯಾಕ್ಟು, ಅದು ಕಾಂಟ್ರ್ಯಾಕ್ಟ್ ಯಾರಿಗೂ ಕೊಡಲ್ಲ, ಇಲಾಖೆ ವತಿಯಿಂದನೇ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಅದ್ರ ಪ್ರಕಾರ ಮಾಡ್ತೀವಿ. ನೋಡಿ, ನಮ್ಮ ಟ್ರಾಫಿಕ್ಕಿಗೆ ಅರ್ಧ ಸಮಸ್ಯೆ ರಸ್ತೆಯಲ್ಲಿ ವೆಹಿಕಲ್ಸ್ ನಿಲ್ಲಿಸೋದು. ಎಲ್ಲಿ ಪಾರ್ಕಿಂಗ್ ಆಗಬಾರ್ದು ಅಂತೀವೋ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ರಸ್ತೆ ಮಾಡಿರೋದು ಏನಕ್ಕೆ? ಜನ ಓಡಾಡೋದಕ್ಕೆ. ಪಾರ್ಕಿಂಗ್ ಮಾಡೋದಕ್ಕೆ ರಸ್ತೆ ಮಾಡಿದ್ದಾರೆ. ಅದು ಇವತ್ತು ನಾನು BBMP ಇನ್ಚಾರ್ಜ್ ಇದ್ದಾಗ ಕೂಡ ಈ ಪ್ರಶ್ನೆ ಬಂದಿತ್ತು. ಅದರ ರಸ್ತೆಗಳಲ್ಲಿ ಮೇಯ್ನ್ ರೋಡ್ಸು, ಆರ್ಟರೀಸ್ ಏನು ಕರಿತೀವಿ, ಆ ರಸ್ತೆಗಳಲ್ಲಿ ಹೆಚ್ಚಿನ ಅಂಶ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಈಗ ನಿಲ್ಲಿಸ್ತಾರೆ ಅಂತಂದಾಗ ಅದನ್ನು ಟೋ ಮಾಡಿ ಆಚೆ ತೊಗೊಂಡೋಗಿ ಮಾಡೋದು. ಯಾವುದು ರಾಜ್ಯದಲ್ಲಿ ಟೋಯಿಂಗ್ ಶುರು ನಾವು ಹೇಳಿದ್ದೀನಿ, ನಾನು ಆಗಲೇ ಪ್ರಕಟಣೆ ಮಾಡಿ. ಬೆಂಗಳೂರು ಜನತೆಗೆ ನಾಳೆಯಿಂದ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಆಟೋದಲ್ಲಿ ಓಡಾಡುವ ಪ್ರಯಾಣಿಕರೇ ಎಚ್ಚರ ಎಚ್ಚರ ಎಚ್ಚರ. ಬೆಂಗಳೂರಿನ ಜನತೆಗೆ ನಾಳೆಯಿಂದ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಆಟೋದಲ್ಲಿ ಓಡಾಡುವ ಪ್ರಯಾಣಿಕರೇ ಎಚ್ಚರ ಎಚ್ಚರ ಎಚ್ಚರ. ಇಂದು ಮಧ್ಯರಾತ್ರಿಯಿಂದಲೇ ಆಟೋ ಪ್ರಯಾಣದ ದರ ಬದಲಾವಣೆ ಆಗುತ್ತೆ. ರಾಜಧಾನಿಯಲ್ಲಿ ದುಬಾರಿ ಆಗ್ತಾ ಇದೆ ಆಟೋ ಪ್ರಯಾಣ ದರ. ಆಗಸ್ಟ್ 1ರಿಂದ ಅನ್ವಯವಾಗುವಂತೆ ದರ ಪರಿಷ್ಕರಣೆ ಮಾಡಿದಂತಹ ಡಿಸಿ ಬೆಂಗಳೂರಿನ ಡಿಸಿ ಜಗದೀಶ್ ಆದೇಶ ಎಂದು ಮಧ್ಯರಾತ್ರಿಯಿಂದ ಜಾರಿ. 2 ಕಿಲೋಮೀಟರ್ಗೆ ಇದ್ದಂತಹ ಕನಿಷ್ಠ ದರ ಮಧ್ಯರಾತ್ರಿಯಿಂದ 36 ರೂಪಾಯಿಗೆ ಏರಿಕೆ. ಬಳಿಕ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಬದಲು 18 ರೂಪಾಯಿ ಏರಿಕೆ. ರಾತ್ರಿ 10ರಿಂದ ಬೆಳಿಗ್ಗೆ 5 ಗಂಟೆಯವರೆಗೂ ಕೂಡ ಒಂದಿಷ್ಟು ದುಪ್ಪಟ್ಟು ದರ ಜಾಸ್ತಿ ಆಗುವಂತಹ ಅವಕಾಶ ಇದೆ. ಲಗೇಜ್ 20 kgಯವರೆಗೆ ಉಚಿತ, ಅದಕ್ಕಿಂತ ಹೆಚ್ಚಿದ್ರೆ 10 ರೂಪಾಯಿ ದರ. ಆಟೋ ಪ್ರಯಾಣ ದರ ಹೆಚ್ಚಳಕ್ಕೆ ಮನವಿ ಮಾಡಿದಂತಹ ಆಟೋ ಚಾಲಕರು ಆ ಒಂದು ಆಟೋ ಚಾಲಕರ ಮನವಿಯನ್ನು ಆಧರಿಸಿ ದರ ಪರಿಷ್ಕರಣೆ ಮಾಡಿದಂತಹ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಕಳೆದ 15 ದಿನಗಳ ಹಿಂದೆಯೇ ಆಟೋ ಪ್ರಯಾಣದ ದರ ಏರಿಕೆಗೆ ಆದೇಶ
ನಾಳೆ ಬೆಳಿಗ್ಗೆಯಿಂದಲೇ ನೂತನ ಆಟೋ ಪ್ರಯಾಣದ ದರ ಪರಿಷ್ಕರಣೆಗೆ ಜಾರಿ. ವೀಕ್ಷಕರೇ, ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಈಗ ಜನಸಾಮಾನ್ಯರಿಗೆ ಬೀಳ್ತಾ ಇರುವಂಥದ್ದು. ನಾಳೆಯಿಂದ ಮತ್ತೆ ಬೆಲೆ ಏರಿಕೆ ಶುರುವಾಗ್ತಾ ಇದೆ. ಅಂದ್ರೆ ಆಟೋ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಆಟೋದಲ್ಲಿ ಓಡಾಡುವವರು ಎಚ್ಚರಿಕೆಯಿಂದ ಇರಬೇಕು. ಇನ್ನು ಮಧ್ಯರಾತ್ರಿಯಿಂದಲೇ ಆಟೋ ಪ್ರಯಾಣದ ದರ ಬದಲಾವಣೆಯಾಗಲಿದ್ದು ರಾಜಧಾನಿಯಲ್ಲಿ ದುಬಾರಿ ಆಗ್ತಾ ಇದೆ ಆಟೋ ಪ್ರಯಾಣದ ದರ. ಸಹಕಾರ ಇಲಾಖೆ ಅಧಿಕಾರಿ ರವೀಂದ್ರ ಬೆನ್ನಿಗೆ ನಿಂತಿರೋರು ಯಾರು? ಹಾಗಾದ್ರೆ ಅರ್ಹತೆ ಇಲ್ಲದಿದ್ರೂ ಕೂಡ ಆಯಕಟ್ಟಿನ ಜಾಗಗಳೇ ರವೀಂದ್ರ ಅವರ ಟಾರ್ಗೆಟ್. ಸಹಕಾರ ಇಲಾಖೆ ಅಧಿಕಾರಿ ರವೀಂದ್ರ ಬೆನ್ನಿಗೆ ನಿಂತವರು ಯಾರು? ಇನ್ನು ಆಯಕಟ್ಟಿನ ಜಾಗಗಳೇ ಈ ರವೀಂದ್ರ ಅವರಿಗೆ ಟಾರ್ಗೆಟ್ ಎನ್ನುವಂತಹದ್ದು. ಸೊ ಮಾತೃ ಇಲಾಖೆಯಲ್ಲಿ JM ರವೀಂದ್ರ ಸೇವೆ ಸಲ್ಲಿಸಿದ್ದೇ ಕಮ್ಮಿ. ಸಹಕಾರ ಇಲಾಖೆ ಬಿಟ್ಟು ಲಾಭದಾಯಕ ಇಲಾಖೆಯ ಮೇಲೆ ರವೀಂದ್ರರ ಕೆಂಪು ಕಣ್ಣು. ಸದ್ಯ ಉಪ ಕಾರ್ಯದರ್ಶಿ ಮೇಲೆ ಕಣ್ಣಿಟ್ಟು BDAಗೆ ಎಂಟ್ರಿ ಕೊಟ್ಟಿರುವಂತಹ ರವೀಂದ್ರ ಸಹಕಾರ ಇಲಾಖೆ ಅಪರ ನಿಬಂಧಕ BDAನಲ್ಲಿ ಹುದ್ದೆ ಗಿಟ್ಟಿಸಿಕೊಂಡಿದ್ದು ಹೇಗೆ? ಹಾಗಾದ್ರೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ BDA ಉಪ ಕಾರ್ಯದರ್ಶಿ. ಇನ್ನು ಸಹಕಾರ ಇಲಾಖೆ ಅಧಿಕಾರಿ JM ರವೀಂದ್ರಗೆ ನಿಯಮ ಅನ್ವಯ ಆಗೋದಿಲ್ವಾ? ಈ ಹಿಂದೆ BBMP ಜಂಟಿ ಆಯುಕ್ತರ ಹುದ್ದೆ ಗಿಟ್ಟಿಸಿಕೊಂಡಿದ್ರು JM ರವೀಂದ್ರ. BBMPಯಲ್ಲಿ ಪೋಸ್ಟಿಂಗ್ ಪಡೆದು 108 ವಿವಾದ ಮಾಡಿದ್ದ ರವೀಂದ್ರ. ಒಂದೆರಡಲ್ಲ ನೂರಾರು ಅವಾಂತರಗಳು. ಕೌನ್ಸಿಲ್ ಸಭೆಯಲ್ಲಿ ಪಾಲಿಕೆ ಸದಸ್ಯರಿಂದ ಮಂಗಳಾರತಿ ಮಾಡಿಸಿಕೊಂಡಿದ್ದ ರವೀಂದ್ರ. ಸೊ ಮೈಸೂರು ಪಾಲಿಕೆ ಆಹಾರ ಇಲಾಖೆಯಲ್ಲಿ ಆಯಕಟ್ಟಿನ ಹುದ್ದೆ ಪಡೆದು ಭ್ರಷ್ಟಾಚಾರ. ತನಗೆ ಬೇಕಾಗಿರುವಂತಹ ಆಯಕಟ್ಟಿನ ಜಾಗ ಇದೀಗ ನಿಯಮ ಉಲ್ಲಂಘಿಸಿ BDA ಉಪ ಕಾರ್ಯದರ್ಶಿಯಾಗಿ ರವೀಂದ್ರ ನೇಮಕ ಆಗಿದ್ದಾರೆ. ಪ್ರಭಾವ ಬಳಸಿ DS ಹುದ್ದೆ ಪಡೆದು ಸೇವೆ ಸಲ್ಲಿಸುತ್ತಿರುವಂತಹ ರವೀಂದ್ರ ನೇಮಕ ಬಗ್ಗೆ ತುಟಿಕ್ ಪಿಟಿಕ್ ಎನ್ನದ BDA ಆಡಳಿತ ವರ್ಗ. ಕಾರಣ BDAಗೂ ಕೂಡ ಅನುಕೂಲ ಆಗುತ್ತಾ ಈ ಅಧಿಕಾರಿಯಿಂದ? BDA ಅಧಿಕಾರಿಗಳು ಹಾಗೂ ಅಧ್ಯಕ್ಷರೇ ಸೈಲೆಂಟ್ ಆಗಿರೋದು ಯಾಕೆ? ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಮೌನರಾಗಿದ್ದಾರೆ. 108 ಅನುಮಾನ ಹುಟ್ಟು ಹಾಕಿದ BDA. ಸೊ ನೋಡಿ, ಸಹಕಾರ ಇಲಾಖೆ ಅಧಿಕಾರಿ ರವೀಂದ್ರ ಬೆನ್ನಿಗೆ ಯಾರು ನಿಂತಿದ್ದಾರೆ? ರವೀಂದ್ರ ಅವರು ಈ ಸ್ಥಾನಕ್ಕೆ ಯೋಗ್ಯಸ್ಥರ ಅಲ್ವಾ ಎನ್ನುವಂತಹದ್ದು ಎಲ್ಲವೂ ಕೂಡ BDA ಅಧಿಕಾರಿಗಳಿಗೆ ಗೊತ್ತು. ಪ್ರಶ್ನೆ ಮಾಡಬೇಕಾದವರು ಮತ್ತು ಈ ವಿಚಾರವಾಗಿ ತಲೆ ಕೆಡಿಸಿಕೊಳ್ಳಬೇಕಾದಂತಹ ಇಲಾಖಾ ಅಧಿಕಾರಿಗಳೇ ಮೌನರಾಗಿದ್ದಾರೆ. ಸಹಕಾರ ಇಲಾಖೆ ಬಿಟ್ಟು ಲಾಭದಾಯಕ ಇಲಾಖೆ ಮೇಲೆ ರವೀಂದ್ರ ಕಣ್ಣು. ತನಗೇನು ಬೇಕೋ, ತನಗೆ ಎಲ್ಲಿಂದ ಹೆಚ್ಚಿನ ಆದಾಯ ಇದೆಯೋ ಎಲ್ಲವೂ ಗೊತ್ತಿದ್ದುಕೊಂಡಾಗ ಆ ಸ್ಥಾನಕ್ಕೆ ಕಣ್ಣು ಹಾಕಿ ಅದನ್ನು ಪಡೆಯುವಲ್ಲಿ ಯಶಸ್ಸಾಗಿದ್ದಾರೆ. ಹಾಗಾದರೆ ಇವರಿಗೆ ಯಾರ ಅಭಯಹಸ್ತ ಇದೆ? ಇವರ ತಲೆ ಮೇಲೆ ಯಾರ ಅಭಯಹಸ್ತ ಇದೆ? ಯಾರ ಪ್ರಭಾವ ಇದೆ? ಇದನ್ನು ಯಾರು ಅರ್ಥ ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾರ ಕ್ರಮವನ್ನು ತೆಗೆದುಕೊಳ್ಬೇಕು? ಅವರೇ ಕೂಡ ಈಗ ಮೌನರಾಗಿದ್ದಾರೆ. ಸಹಕಾರ ಇಲಾಖೆ ಅಧಿಕಾರಿ JM ರವೀಂದ್ರಗೆ ನಿಯಮ ಅನ್ವಯ ಆಗೋದಿಲ್ವಾ? ಈ ಹಿಂದೆ BBMP ಜಂಟಿ ಆಯುಕ್ತರ ಹುದ್ದೆಗಿಟ್ಟಿಸಿಕೊಂಡಿದ್ದಂತಹ JM ರವೀಂದ್ರ, BBMPಯಲ್ಲಿ ಪೋಸ್ಟಿಂಗ್ ಪಡೆದು 108 ವಿವಾದ ಮಾಡಿದ್ದಂಥ ರವೀಂದ್ರ. ಸೊ ಕೌನ್ಸಿಲ್ ಸಭೆಯಲ್ಲಿ ಪಾಲಿಕೆ ಸದಸ್ಯರಿಂದ ಮಂಗಳಾರತಿಯು ಕೂಡ ಮಾಡಿಸಿಕೊಂಡಿದ್ದ ರವೀಂದ್ರ. ಈ ಹಿಂದೆ ಸಾಕಷ್ಟು ಆರೋಪಗಳಿದೆ ಅವರ ವಿರುದ್ಧ. ಮೈಸೂರು ಪಾಲಿಕೆ ಆಹಾರ ಇಲಾಖೆಯಲ್ಲಿ ಆಯಕಟ್ಟಿನ ಹುದ್ದೆ ಪಡೆದು ಭ್ರಷ್ಟಾಚಾರವನ್ನು ಬೆಸಗಿದ್ರು ಎನ್ನುವಂಥ ಆರೋಪವೂ ಕೂಡ ಅವರ ಹಿನ್ನೆಲೆಯಲ್ಲಿ ಬರುತ್ತೆ. ಇದೀಗ ನಿಯಮ ಉಲ್ಲಂಘನೆ ಮಾಡಿ BDA ಉಪ ಕಾರ್ಯದರ್ಶಿಯಾಗಿ ರವೀಂದ್ರ ನೇಮಕ ಆಗಿದ್ದಾರೆ. ಸೊ ಪ್ರಭಾವವನ್ನು ಬಳಸಿಕೊಂಡು DS ಹುದ್ದೆಯನ್ನು ಪಡೆದು ಸೇವೆ ಸಲ್ಲಿಸ್ತಾ ಇರತಕ್ಕಂತಹದ್ದು. ರವೀಂದ್ರ ನೇಮಕ ಬಗ್ಗೆ ತುಟಿಕ್ ಪಿಟಿಕ್ ಎನ್ನದ BDA ಆಡಳಿತ ವರ್ಗ ಯಾಕೆ ಅವರನ್ನು ಸಹಿಸಿಕೊಂಡಿದೆ? ಇದು ಪ್ರಶ್ನೆ. ಅವರನ್ನು ಸಹಿಸಿಕೊಂಡಿದೆ ಯಾಕೆ? ಕಾರಣ ಅವರಿಂದ ಏನಾದರೂ ಸ್ವಾರ್ಥ ಲಾಭಗಳಿದಾವ? ಇವೆಲ್ಲ ಅನುಮಾನಗಳು ಕೂಡ ಶುರುವಾಗಿದೆ. ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹದ್ದೇ ಜನಾಗ್ರಹ.